ತುಂಬ ಅಂದರೆ ತುಂಬ ಈಸಿಯಾಗಿರುವಂತಹ ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೊಂಡ್ಬಿಡುವಂತಹ ಉತ್ತರ ಕರ್ನಾಟಕದ ಸ್ವೀಟ್ ಸಜ್ಜಕದ ವಡಿ. ತುಂಬ ಸಿಂಪಲ್ ಆಗಿದೆ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಮಾಡ್ಕೊಳ್ಬೋದು. ಒಂದು ಪ್ಯಾನ್ಗೆ ನಾನು 1 ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕೊಳ್ತಾ ಇದ್ದೀನಿ. ಬೇಗ ಹುರಿದ್ಬಿಡುತ್ತೆ. 1-2 ನಿಮಿಷದಲ್ಲಿ ಗಸಗಸೆ ಚಟ್ಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹುರಿದಿರುವಂತಹ ಗಸಗಸೆನ ತೆಗೆದುಬಿಟ್ಟು ಅದೇ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೆ ನಾನು ಗೋಡಂಬಿ ಮತ್ತು ಬಾದಾಮನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಲಾಸ್ಟಿಗೆ ಗಾರ್ನಿಷ್ ಮಾಡ್ಕೊಳ್ಳೋಕೆ ನಾನು ತಗೊಳ್ಳೋದ್ರಿಂದ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ನೀವು ಮಧ್ಯ ಬೇಕಿದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಳ್ಬೋದು. ಬಟ್ ಇದು ಮೇಲೆ ಗಾರ್ನಿಷಿಂಗ್ ಮಾತ್ರ. ಸೊ ಇವಾಗ ಹುರಿದಿರುವಂತಹ ಡ್ರೈ ಫ್ರೂಟ್ಸ್ನ ತೆಗೆದುಬಿಟ್ಟು ಅದೇ ತುಪ್ಪಕ್ಕೆ 1 ಬೌಲ್ನಷ್ಟು ದಪ್ಪ ರವೆ ಇರುತ್ತಲ್ಲ, ಬನ್ಸಿ ರವೆ ಅಂತಾರೆ, ಅದು ನಮ್ಮ ಉತ್ತರ ಕರ್ನಾಟಕದ ಕಡೆ ಸಜ್ಜಕ ಅಂತಾರೆ. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಸಿಮ್ ಫ್ಲೇಮಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ಬಿಡೋಣ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ. ಇವಾಗ ಇದನ್ನು ತೆಗೆದಿಟ್ಬಿಟ್ಟು ಒಂದು ಬೇರೆ ಬಾಣಲಿಗೆ ನಾನು 2 ಬೌಲ್ನಷ್ಟು ನೀರನ್ನು ಹಾಕ್ಕೊಳ್ತೀನಿ. ಎಷ್ಟು ನಾವು ರವೆನ ತಗೊಂಡಿರ್ತೀವೋ ಅದರ 2ರಷ್ಟು ನೀರನ್ನು ಹಾಕ್ಕೊಳ್ಬೇಕು. ಹಾಗಾಗಿ 1 ಬೌಲ್ ರವೆಗೆ 2 ಬೌಲ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಬೌಲ್ನಷ್ಟು ಬೆಲ್ಲ, 1 ಬೌಲ್ ರವೆಗೆ 1 ಬೌಲ್ನಷ್ಟು ಈಕ್ವಲ್ ಬೆಲ್ಲನ ತಗೊಳ್ಬೇಕು. ಸೊ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಕುದಿ ಬಂದಿದೆ. ಇವಾಗ ಇದನ್ನು ನಾನು ಹುರಿದಿಟ್ಟಿರುವಂಥ ರವೆ ಇದೆಯಲ್ಲ ಅದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಬೆಲ್ಲದಲ್ಲಿ ಏನಾದರೂ ಕಸ ಇರುತ್ತಲ್ಲ, ಹಾಗಾಗಿ ಒಂದು ಸಾನ್ಗೆಗೆ ಹಾಕ್ಕೊಂಡ್ಬಿಟ್ಟು ಸೋಸ್ಕೊಂಡ್ಬಿಟ್ರೆ ನಮಗೆ ಪ್ಯೂರ್ ಆಗಿರುವಂಥ ಬೆಲ್ಲದ ಪಾಕ ಸಿಗುತ್ತೆ. ಹಾಗಾಗಿ ಸಾನ್ಗೆಗೆ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ತಾಯಿರಿ. ಸೊ ನೀಟಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಬಾಣಲಿಗೆ ಅಲ್ಲಿ ಇಲ್ಲಿ ಸ್ವಲ್ಪ ಸಜ್ಜಕ ಹತ್ಕೊಂಡ್ಬಿಟ್ಟಿದೆ. ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ. ಇದಕ್ಕೆ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ಒಂದು ಚಿಟಿಕೆ ಉಪ್ಪು ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮುಚ್ಚಳನ ಹಾಕಿ ಬೇಯಿಸೋಕ್ಕಿಟ್ಬಿಡೋಣ. ನಾನು ಲವಂಗನ ಹಾಕೋದನ್ನು ಮರ್ತಿದ್ದೆ, ಹಾಗಾಗಿ ಮುಚ್ಚಳನ ತೆಗೆದುಬಿಟ್ಟು ಒಂದು 4ರಿಂದ 5 ಲವಂಗನ ಹಾಕಿಬಿಟ್ಟು ಮತ್ತೆ ಮುಚ್ಚಳನ ಮುಚ್ಚಿಬಿಡೋಣ. ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಬೇಕು, ನೀರಿನ ಅಂಶ ಎಲ್ಲ ಹೋಗಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಸಜ್ಜಕ ಕಂಪ್ಲೀಟಾಗಿ ರೆಡಿ ಆಗಿರುತ್ತೆ. ಇದನ್ನು ಇದೇ ರೀತಿ ಕೂಡ ನೀವು ತಿನ್ಬೋದು, ಬಟ್ ವಡೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೆ, ಅದ್ರ ಮೇಲೆ ರೆಡಿಯಾಗಿರುವಂಥ ಸಜ್ಜಕನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಇವನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡೋಣ. ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ತುಪ್ಪನ ಹಾಕ್ಕೊಂಡು ತಿನ್ಬೋದು. ಇನ್ನೊಂದು ಸರಿ ಸ್ಪೂನಿಂದ ಇವನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ತೀನಿ. ಮೇಲೆ ಹುರಿದಿಟ್ಕೊಂಡಿರುವಂಥ ಗಸಗಸೆನ ಹಾಕ್ಕೊಂಡ್ಬಿಡೋಣ. ಹಾಗೆ ತುರಿದಿಟ್ಕೊಂಡಿರುವಂಥ ಒಣ ಕೊಬ್ಬರಿನ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ತುಂಬ ಅಂದರೆ ತುಂಬ ಈಸಿ ಆಗಿದೆ ಅಲ್ವಾ? ಮನೇಲಿ ಗೆಸ್ಟ್ ಎಲ್ಲ ಬಂದಾಗ ನಾವು ತುಂಬ ಟೈಮ್ ತೊಗೊಳ್ಳುವಂಥ ಸಿಹಿ ತಿಂಡಿನ ಮಾಡೋಕ್ಕಾಗಲಿಲ್ಲ ಅಂದರೆ ಈ ರೀತಿ ಟಕ್ ಅಂತ ಸ್ವೀಟ್ನ ಮಾಡ್ಕೊಂಡ್ಬಿಡ್ಬೋದು. ಮೇಲೆ ಗೋಡಂಬಿ ಮತ್ತು ಬಾದಾಮನ್ನ ಹಾಕ್ಕೊಂಡ್ಬಿಡ್ತೀನಿ. ಆಲ್ರೆಡಿ ನಾವು ಹುರಿದಿಟ್ಕೊಂಡಿದ್ವಿ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಟೇಸ್ಟ್ ಕೂಡ ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ.